ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಏನೇನು ಕಾಸ್ಟ್ ಆಫ್ ಇರ್ರಿಡಿಮಬಲ್ ಡಿಬೆಂಚರ್ ಅಥವಾ ಪರ್ಪಚ್ಯುವಲ್ ಡಿಬೆಂಚರ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದೀನಿ. ಇರ್ರಿಡಿಮಬಲ್ ಅಥವಾ ಪರ್ಪಚ್ಯುವಲ್ ಡಿಬೆಂಚರ್ ಅಂದರೆ ವಿಚ್ ಈಸ್ ನಾಟ್ ಹ್ಯಾವಿಂಗ್ ಎ ಮೆಚುರಿಟಿ. ಅವರಿಗೆ ಅಮೌಂಟ್ನ ಅವರು ಕೊಟ್ಟಂಥ ಸಾಲನ ಯಾವಾಗ ವಾಪಸ್ ಕೊಡ್ತೀನಿ ಅಂತ ಹೇಳೋದಿಲ್ಲ. ಡಿಬೆಂಚರ್ ಅಂದರೆ ಸಾಲ ಅಂತ. ಸೊ ಡಿಬೆಂಚರ್ ಕೊಟ್ಟ ದುಡ್ಡನ್ನ ಅವ್ರು ಯಾವಾಗ ವಾಪಸ್ ಕೊಡ್ತೇನೆ ಅಂತ ಹೇಳೋದಿಲ್ಲ. ಅಂಥದ್ದನ್ನು ನಾವು ಇರ್ರಿಡಿಮಬಲ್ ಡಿಬೆಂಚರ್ ಅಥವಾ ಪರ್ಪಚ್ಯುವಲ್ ಡಿಬೆಂಚರ್ ಅಂತ ಹೇಳ್ತೇವೆ. ಹಾಗಾದರೆ ಅವ್ರು ಕೊಡೋದೇ ಇಲ್ವಾ ಅಂತ ಕೇಳಿದ್ರೆ ಎಸ್, ಕೊಡ್ತಾರೆ. ಯಾವಾಗ ಕೊಡ್ತಾರೆ ಅಂದರೆ ಕಂಪನಿ ಕ್ಲೋಸ್ ಆದಾಗ ಕೊಡ್ತಾರೆ, ಕಂಪನಿ ವೈಂಡ್ ಅಪ್ ಆದಾಗ ಕೊಡ್ತಾರೆ. ಅಂಥ ಡಿಬೆಂಚರ್ಸ್ನ ನಾವು ಇರ್ರಿಡಿಮಬಲ್ ಡಿಬೆಂಚರ್ ಅಂತ ಹೇಳ್ತೇವೆ. ಸೊ ನಾವು ಕಾಸ್ಟ್ ಆಫ್ ಇರ್ರಿಡಿಮಬಲ್ ಡಿಬೆಂಚರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದೆ. ಈಗ ಕಾಸ್ಟ್ ಆಫ್ ರಿಡಿಮೇಬಲ್ ಡಿಬೆಂಚರ್ಸ್ನ ಮೆಚುರಿಟಿ ಇದ್ದಾಗ ಅದರ ಕಾಸ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಫಸ್ಟ್ ಒನ್, ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ ರಿಡೀಮೇಬಲ್ ಡಿಬೆಂಚರ್ ಈಸ್ ಈಕ್ವಲ್ ಟು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ 1 - t ಬ್ರಾಕೆಟಲ್ಲಿ 1 - ಟಿ ಅಂದರೆ ಟ್ಯಾಕ್ಸ್ ರೇಟ್, ಕ್ಲೋಸ್ ದ ಬ್ರಾಕೆಟ್, ಆರ್ ಅಂದರೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್, ಎಷ್ಟು ಕೊಡ್ತಿದ್ದಾರೆ ಇಂಟ್ರೆಸ್ಟ್ ಅಂತ, ಪ್ಲಸ್ 1/n. ಎನ್ ಅಂದರೆ ಇಲ್ಲಿ ನಂಬರ್ ಆಫ್ ಇಯರ್ಸ್ ಟು ಮೆಚುರಿಟಿ, ಎಷ್ಟು ವರ್ಷಕ್ಕೆ ಅವ್ರ ದುಡ್ಡನ್ನ ವಾಪಸ್ ಕೊಡ್ತಾರೆ. ಮತ್ತು ಇನ್ನೊಂದು ಬ್ರಾಕೆಟಲ್ಲಿ F - P. ಎಫ್ ಅಂದರೆ ಫೇಸ್ ವ್ಯಾಲ್ಯೂ, ಆ ಒಂದು ಡಿಬೆಂಚರ್ನ ಎಷ್ಟು ವ್ಯಾಲ್ಯೂ ಇದೆ, ಒಂದಕ್ಕೆ 100 ರೂಪಾಯಿನ ಎಷ್ಟು ಅಂತ, 100 ರೂಪಾಯಿ ಇರುತ್ತೆ ಯೂಶ್ವಲಿ, 100 ರೂಪಾಯಿನ 10 ರೂಪಾಯಿನ ಅಂತ ಫೇಸ್ ವ್ಯಾಲ್ಯೂ. ಪಿ ಅಂದರೆ ನೆಟ್ ಪ್ರೊಸೀಡ್ ಅಂತ, ಅಂದರೆ 100 ರೂಪಾಯಿ ಇರೋ ಡಿಬೆಂಚರ್ನ 100 ರೂಪಾಯಿಗೆ ಇಶ್ಯೂ ಮಾಡ್ತಾರೆ ಅಥವಾ ಪ್ರೀಮಿಯಮ್ನ ಡಿಸ್ಕೌಂಟಿಗೆ ಅನ್ನೋದನ್ನು ನಾವು ಪಿ ಅಂತ ಹೇಳ್ತೇವೆ, ನೆಟ್ ಪ್ರೊಸೀಡ್ ಅಂತ. ಸೊ ಅಗೈನ್ ದಿಸ್ ಹೋಲ್ ಥಿಂಗ್ ನೀಡ್ ಟು ಬಿ ಡಿವೈಡೆಡ್ ಬೈ 1/2 ಎಫ್ ಪ್ಲಸ್ ಪಿ ಬ್ರಾಕೆಟಲ್ಲಿ. KD is equal to cost of debit capital, F is a face value, P is the issue price, N is the number of years to maturity, rate of interest, R, T is tax rate. So come back to, we will do one problem. B Limited issue 10-year 10% debenture of the face value of ₹100. B Limited ಅವರು 10-year 10% ಡಿಬೆಂಚರ್ನ ಇಶ್ಯೂ ಮಾಡ್ತಿದ್ದಾರೆ. ಸೊ ಒಂದು ಡಿಬೆಂಚರ್ಗೆ 100 ರೂಪೀಸ್, ಬಟ್ ಅವ್ರು ಇಶ್ಯೂ ಮಾಡ್ತಾ ಇರೋದಷ್ಟಕ್ಕೆ 90 ರೂಪೀಸ್. issues 10-year 10% debentures of the face value of ₹100 at ₹90. ಅಂದರೆ 100 ರೂಪಾಯಿ ಇರೋದನ್ನು 90 ರೂಪಾಯಿಗೆ ಇಶ್ಯೂ ಮಾಡ್ತಿದ್ದಾರೆ. ದ ಮಾರ್ಜಿನಲ್ ರೇಟ್ ಆಫ್ ಟ್ಯಾಕ್ಸ್ ಅಪ್ಲಿಕಬಲ್ ಟು ದ ಕಂಪನಿ ಇಸ್ 50%. ಟ್ಯಾಕ್ಸ್ ರೇಟು 50%. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ ಎ ರಿಡೀಮೇಬಲ್ ಡಿಬೆಂಚರ್. ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಸೊ KD ಈಸ್ ಈಕ್ವಲ್ ಟು ಬ್ರಾಕೆಟಲ್ಲಿ 1 - t ಕ್ಲೋಸ್ ದ ಬ್ರಾಕೆಟ್, R ಪ್ಲಸ್ 1/n F - P. Okay, so that whole thing need to be divided by 1/2 F plus P. So ಈಗ ನಾವು ಫಾರ್ಮುಲಾ ಅಪ್ಲೈ ಮಾಡೋಣ. 1 ಮೈನಸ್ ಟ್ಯಾಕ್ಸ್ ರೇಟ್ ಎಷ್ಟು 50%, 1 - 0.50 ಕ್ಲೋಸ್ ದ ಬ್ರಾಕೆಟ್, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 10%, 10 ಪ್ಲಸ್ 1/10. ಎಷ್ಟು ವರ್ಷಕ್ಕೆ ಅವ್ರು ದುಡ್ಡು ವಾಪಸ್ ಕೊಡ್ತಿದ್ದಾರೆ 10 ಇಯರ್ಸ್ಗೆ. ಅದಕ್ಕೋಸ್ಕರ N ಈಸ್ ನಂಬರ್ ಆಫ್ ಇಯರ್ಸ್ ಟು ಮೆಚುರಿಟಿ, 1/n ಅಂತಿದೆ. 1/n ನಾವು 1/10 ಅಂತ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ 100 - 90. ಸೊ ಇದನ್ನು F - P, ಫೇಸ್ ವ್ಯಾಲ್ಯೂ ಎಷ್ಟು 100, ಬಟ್ ಇಶ್ಯೂ ಮಾಡ್ತಿರೋದೆಷ್ಟು 90 ರೂಪೀಸ್ಗೆ. ದಿಸ್ ಹೋಲ್ ಥಿಂಗ್ ನೀಡ್ ಟು ಬಿ ಡಿವೈಡೆಡ್ ಬೈ 1/2 ಬ್ರಾಕೆಟಲ್ಲಿ ಫೇಸ್ ವ್ಯಾಲ್ಯೂ ಪ್ಲಸ್ ನೆಟ್ ಪ್ರೊಸೀಡ್. ಫೇಸ್ ವ್ಯಾಲ್ಯೂ 100, ಬಟ್ ಇಶ್ಯೂ ಮಾಡಿದ್ದು 90 ರೂಪೀಸಿಗೆ. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ನೋಡಿ 100 - 90 ಎಷ್ಟು ಬರುತ್ತೆ 10 ಬರುತ್ತೆ. ಇದು ಕೆಳಗಡೆ ಇರೋದು, ಇದು ಮೇಲ್ಗಡೆ ಇರೋದು. ಅಂಡರ್ಸ್ಟುಡ್? ಇದು ಹೀಗೆ ಕೆಳಗಡೆ ಬರುತ್ತೆ, ಇದು ಹೀಗೆ ಬರುತ್ತೆ. ಓಕೆ, ನಾನು ಅದ್ರದ್ದೊಂದು ಪಿಕ್ಚರ್ ನಿಮಗೆ ಕಳಿಸ್ತೇನೆ, ಬಟ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಈ 1/10 ಏನಿದೆ ನೋಡಿ, ಹೀಗಿದೆ 1/10 10 ಅಂತ. ಇದು ಬ್ರಾಕೆಟಿಂದ ಹೊರಗಡೆ, ಇದು ಕೆಳಗಡೆ ಇದೆ, ಇದು ಮೇಲ್ಗಡೆ ಇದೆ. ಓಕೆ, ಈ 10 ಕ್ಲೋಸ್ ಆಗುತ್ತೆ, ಉಳ್ಕೊಳೋದೆಷ್ಟು ಒಂದೇನೆ. ಓಕೆ, ಸೊ 0.50 10 + 1 ಎಷ್ಟಾಗುತ್ತೆ 11. ದಿಸ್ ಥಿಂಗ್ ಡಿವೈಡೆಡ್ ಬೈ 190 ಡಿವೈಡೆಡ್ ಬೈ 2 ಎಷ್ಟಾಯಿತು 100 + 90 190, ದಟ್ ನೀಡ್ ಟು ಬಿ ಡಿವೈಡೆಡ್ ಬೈ 2. ಸೊ ಆನ್ಸರ್ ಈಸ್ 0.50. ಟ್ಯಾಕ್ಸ್ ರೇಟ್ 1 - 0.50 ಅಂದರೆ 50ನೇ ಬರುತ್ತೆ. 0.50 ಇಂಟು 11 ಡಿವೈಡೆಡ್ ಬೈ 95. 190 ಡಿವೈಡೆಡ್ ಬೈ 2 ಅಂದರೆ 95 ರೂಪೀಸ್ ಬರುತ್ತೆ. ಸೊ KD ಈಸ್ ಈಕ್ವಲ್ ಟು 5.78. ಸೊ ಇದು ಹೇಗೆ ನಾವು ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಥರ ಪ್ರಾಬ್ಲಮ್ ಇದು. ಎ ಕಂಪನಿ ಇಶ್ಯೂ 2000 10% ಡಿಬೆಂಚರ್ ಆಫ್ ₹100 ಈಚ್. ಸೊ 2000 ಡಿಬೆಂಚರ್ಸ್ನ ಇಶ್ಯೂ ಮಾಡ್ತಿದ್ದಾರೆ. ಒಂದು ಡಿಬೆಂಚರ್ಗೆ 100 ರೂಪೀಸು, ಡಿಬೆಂಚರ್ ಇಂಟ್ರೆಸ್ಟು 10% ಫಾರ್ ಎ ಪೀರಿಯಡ್ ಆಫ್ 5 ಇಯರ್ಸ್. ಸೊ 5 ವರ್ಷ ಆದಮೇಲೆ ಅವ್ರ ದುಡ್ಡನ್ನ ವಾಪಸ್ ಕೊಡ್ತಾರೆ. ದ ಡಿಬೆಂಚರ್ ಇಶ್ಯೂ ಎಕ್ಸ್ಪೆನ್ಸಸ್ ಆರ್ ₹5 ಪರ್ ಶೇರ್. ಸೊ ಒಂದು ಡಿಬೆಂಚರ್ನ ಇಶ್ಯೂ ಮಾಡೋದಕ್ಕೆ ಆಗೋವಂಥ ಎಕ್ಸ್ಪೆನ್ಸಸ್ ಅಂತ. ಈಗ ಬ್ರೋಕರೇಜ್ ಕೊಡ್ತಾರೆ, ಅಂದರೆ ಕಮಿಷನ್ ಕೊಡ್ತಾರೆ ನಮ್ಮ ಡಿಬೆಂಚರ್ನ ಸೇಲ್ ಮಾಡಿ ಅಂತ, ಅದು ಎಕ್ಸ್ಪೆನ್ಸಸ್ಸು. ಇದು ಸೇಲ್ ಆಗಲಿ ಅನ್ನೋದಕ್ಕೆ ಅದಕ್ಕೆ
ಕೊಡುವಂಥದ್ದು ಎಕ್ಸ್ಪೆನ್ಸಸ್ 5 rupees per ಡಿಬೆಂಚರ್ ಎಕ್ಸ್ಪೆನ್ಸಸ್ ಅದು. ದ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಈಸ್ 50%, ಟ್ಯಾಕ್ಸ್ ರೇಟ್ 50%, ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್. ಸೊ ಇಲ್ಲಿ ಕಾಸ್ಟ್ ಆಫ್ ಡೆಬಿಟ್ ಟ್ಯಾಕ್ಸ್ ಕಟ್ಟೋಕ್ಕಿಂತ ಮುಂಚೆ ಟ್ಯಾಕ್ಸ್ ಕಟ್ಟಿದ ಮೇಲೆ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಾವು ಫಸ್ಟಿಗೆ ನೆಟ್ ಪ್ರೊಸೀಡ್ನ ಕ್ಯಾಲ್ಕುಲೇಟ್ ಮಾಡ್ಕೊಡೋಣ. ಫೇಸ್ ವ್ಯಾಲ್ಯೂ ಆಫ್ ಈ ಡಿಬೆಂಚರ್ ಎಷ್ಟು 100 rupees. ಬಟ್ ಆದರೆ ಅದನ್ನು 100 rupeesಗೆ ಇಶ್ಯೂ ಮಾಡ್ತಾರೆ. ಅಲ್ಲೇನು ಪ್ರೀಮಿಯಮ್ ಡಿಸ್ಕೌಂಟ್ ಏನು ಕೊಡಲಿಲ್ಲ ಅಂದರೆ 100 rupees ಡಿಬೆಂಚರ್ನ 100 rupeesಗೆ ಇಶ್ಯೂ ಮಾಡ್ತಿದ್ದಾರೆ. ಲೆಸ್ ಡಿಬೆಂಚರ್ ಇಶ್ಯೂ ಎಕ್ಸ್ಪೆನ್ಸಸ್ ಪರ್ ಡಿಬೆಂಚರ್. ಸೊ ಏನು ಎಕ್ಸ್ಪೆನ್ಸಸ್ ಆಗುತ್ತೆ, ಅಂಡರ್ ರೈಟಿಂಗ್ ಕಮಿಷನ್ ಆಗಿರ್ಬೋದು, ಬ್ರೋಕರೇಜ್ ಆಗಿರ್ಬೋದು, ಪ್ರಿಂಟಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಥವಾ ಇನ್ಯಾವುದೇ ರಿಲೇಟೆಡ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಇಶ್ಯೂ ಆಫ್ ಡಿಬೆಂಚರ್, ಆ ಡಿಬೆಂಚರ್ನ ಇಶ್ಯೂ ಮಾಡಬೇಕಾದ್ರೆ ಆಗುವಂಥ ಎಕ್ಸ್ಪೆನ್ಸಸ್ನ ನಾವು ಲೆಸ್ ಮಾಡ್ಕೋಬೇಕಾಗತ್ತೆ. ಸೊ 100 - 5 ರಿಮೈನಿಂಗ್ ಅಮೌಂಟ್ ಈಸ್ 95. ಸೊ ನೆಟ್ ಪ್ರೊಸೀಡ್ ಪರ್ ಡಿಬೆಂಚರ್ 100 ರೂಪಾಯಿ ಇಶ್ಯೂ ಮಾಡಿದ್ದು, ಅದರಲ್ಲಿ 5 ರೂಪಾಯಿ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ನಮಗೆ ಬರೋ ದುಡ್ಡು ಎಷ್ಟು 95 ರೂಪಾಯಿ ಮಾತ್ರ. ಇದನ್ನು ನಾವು ನೆಟ್ ಪ್ರೊಸೀಡ್ ಅಂತ ಹೇಳ್ತೇವೆ. ಸೊ ಇದಾದಮೇಲೆ ಇಲ್ಲಿ ಬಿಫೋರ್ ಟ್ಯಾಕ್ಸ್ ಆಫ್ಟರ್ ಟ್ಯಾಕ್ಸ್ ಅಂದಾಗ ಈ ರೀತಿ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಆವ್ರೇಜ್ ಕ್ಯಾಪಿಟಲ್ ರಿಸೀವ್ಡ್ ಪರ್ ಡಿಬೆಂಚರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆವ್ರೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ನೆಟ್ ಪ್ರೊಸೀಡ್ ಪರ್ ಡಿಬೆಂಚರ್ ಪ್ಲಸ್ ಅಮೌಂಟ್ ಪೇಯಬಲ್ ಆನ್ ಮೆಚುರಿಟಿ ಪರ್ ಡಿಬೆಂಚರ್. ಸೊ ನೆಟ್ ಪ್ರೊಸೀಡ್ ಎಷ್ಟು 95 ರೂಪಾಯಿ. 100 ರೂಪಾಯಿ ಇರೋದನ್ನು 5 ರೂಪಾಯಿ ಕಾಸ್ಟ್ ಆಗುತ್ತೆ, ಅದನ್ನು ಲೆಸ್ ಮಾಡಿ ನಾವು ಎಷ್ಟು 95 ರೂಪಾಯಿ ಆಗಿದೆ. ಅಮೌಂಟ್ ಪೇಯಬಲ್ ಆನ್ ಮೆಚುರಿಟಿ, ಬಟ್ ಆದರೆ 10 ವರ್ಷ ಆದಮೇಲೆ ಅವ್ರಿಗೆ ಎಷ್ಟು ದುಡ್ಡು ಕೊಡಬೇಕು, 100 ರೂಪಾಯಿನೇ ಕೊಡಬೇಕು. 100 ರೂಪಾಯಿ ಇಸ್ಕೊಂಡಿದ್ವಿ, 100 ರೂಪಾಯಿ ಕೊಡ್ತೇವೆ. ಸೊ 95 + 100 / 2 ಫಾರ್ಮುಲಾ ಹಾಕಿ 97.5 ಬರುತ್ತೆ. ನೆಕ್ಸ್ಟ್ ದ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಂತಿದೆ. ಏನಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಪ್ಲಸ್ 1/10 ಆಫ್ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಇಶ್ಯೂ ಎಕ್ಸ್ಪೆನ್ಸಸ್ ಅಂತ. ಇಲ್ಲಿ ಎಫೆಕ್ಟಿವ್ ರೇಟ್ ಅಂದರೆ ಏನು ಮಾಡಬೇಕು, ನಾವು ರೇಟ್ ಆಫ್ ಇಂಟ್ರೆಸ್ಟ್ನ ಫಸ್ಟ್ ತೊಗೋಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 10% ಇದೆ ತೊಗೊಳ್ಳಿ. ಆಮೇಲಿಂದ 1/10 ಇದು ಫಾರ್ಮುಲಲ್ಲಿ ಇರುವಂಥದ್ದು. 1/10 ಈ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಅಷ್ಟು ತೊಗೊಂಡಿರಿ. ಈಗ 10 years ಟು ಮೆಚುರಿಟಿ ಅಲ್ಲ, ಹಾಗಾಗಿ ನಾಟ್ ರೇಟ್ ಆಫ್ ಇಂಟ್ರೆಸ್ಟ್ 10 years. 1/10 ಎಷ್ಟು 10 yearsಗೆ 10 years ತನಕ ಪೇ ಮಾಡಲ್ಲ, 10 years ಆದಮೇಲೆ ಪೇ ಮಾಡ್ತಾರೆ. 1/10 ಆಫ್ ಲಾಸ್ ಆನ್ ಇಶ್ಯೂ ಡಿಬೆಂಚರ್ ಇಶ್ಯೂ ಎಕ್ಸ್ಪೆನ್ಸಸ್. ಈ ಲಾಸ್ ಆಗಿದೆ ಯಾವುದಕ್ಕೆ 5 rupees ನಮಗೆ ಕಾಸ್ಟ್ ಇಶ್ಯೂ ಮಾಡಬೇಕಾದ್ರೆ ಈಗ ಆದಂಥ ಎಕ್ಸ್ಪೆನ್ಸಸ್ಸು. ಸೊ ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ತೇವೆ. ಸೊ ಕಾಸ್ಟ್ ಇಶ್ಯೂ ಎಕ್ಸ್ಪೆನ್ಸಸ್ ಎಷ್ಟು 5 rupees. 1/10 ಮಾಡಿ. ಓಕೆ, ಸೊ 1/10 ಎಷ್ಟು ಬರುತ್ತೆ 0.1 ಬರುತ್ತೆ. 0.1 ಇಂಟು ಎಷ್ಟು, ಒಂದು ಡಿಬೆಂಚರ್ ಕಾಸ್ಟ್ ಎಷ್ಟು, ಇಶ್ಯೂ ಕಾಸ್ಟು 5 ರೂಪಾಯಿ ಇಂಟು 5 ಮಾಡಿ ನಮಗೆ 0.50 ಸಿಗುತ್ತೆ. ನಾನಿಲ್ಲಿ ಚೇಂಜ್ ಮಾಡ್ತೇನೆ, ಇದನ್ನು ನೋಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ 0.50. ಸೊ ಕಾಸ್ಟ್ ಈಸ್ 10.50%. ಓಕೆ, 10.50. 1/10 ಮಾಡಿ ಇಂಟು 5 ಮಾಡಿ, ಆಗ ನಮಗೆ 0.50 ಸಿಗುತ್ತೆ. ಓಕೆ, ನೆಕ್ಸ್ಟ್ ಇದು ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್. ಟ್ಯಾಕ್ಸ್ ಕಟ್ಟೋಕ್ಕಿಂತ ಮುಂಚೆ ಎಷ್ಟಿತ್ತು ಕಾಸ್ಟ್ ಅಂತ. ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಆವ್ರೇಜ್ ಕ್ಯಾಪಿಟಲ್ ಪರ್ ಡಿಬೆಂಚರ್. ಆವ್ರೇಜ್ ಕ್ಯಾಪಿಟಲ್ ಡಿಬೆಂಚರ್ನ ಫಾರ್ಮ್ ಮಾಡಬೇಕು. ಎಷ್ಟಿದೆ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟು, ಇಲ್ಲಿ 10.50 ಇದೆ. ನಾವು ಆಗ ಕೂಡ ಕಂಡುಹಿಡಿದ್ವಿ, ಏನು 10.50 ಇದೆ. ಓಕೆ, ದಿಸ್ 10.50 ಓಕೆ, ಇದನ್ನು 10.50 ಡಿವೈಡೆಡ್ ಬೈ 97.5 ಇಂಟು 100 ಮಾಡಿ ನಿಮ್ಗೆ ಎಷ್ಟು ಬರುತ್ತೆ 10.76 ಬರುತ್ತೆ. ಓಕೆ, ಸೊ ಇದನ್ನು ಮಾಡಿದ್ರೆ ನಮಗೆ ಆನ್ಸರು ಓಕೆ ನಾನು ಇಲ್ಲಿ ಬರೀತೇನೆ. ಇಂಟು ಎಷ್ಟು ಬರುತ್ತೆ 10.76 ಬರುತ್ತೆ. ಇದು ಆನ್ಸರು. ಇದು ಕಾಸ್ಟ್ ಆಫ್ ಡೆಬಿಟ್ ಬಿಫೋರ್
ಟ್ಯಾಕ್ಸ್ ಕಟ್ಟೋಕ್ಕಿಂತ ಮುಂಚೆ 10.76 ಬರುತ್ತೆ ಇಂಟು 100 ಮಾಡಿದಾಗ. ಓಕೆ, ಸೊ ಈಗ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್ ಕಟ್ಟಿದ್ದು ಕ್ಯಾಲ್ಕುಲೇಟ್ ಮಾಡಿದಾಯಿತು. ಆಫ್ಟರ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಆಫ್ಟರ್ ಟ್ಯಾಕ್ಸ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್. ಎಷ್ಟಿದೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸು? 10.76. ಓಕೆ, ನಾನು ಅದನ್ನು ಚೇಂಜ್ ಮಾಡ್ತೇನೆ. ಇಲ್ಲಿ ಕೂಡ 10.76 ಮಾಡ್ತೇನೆ. ಓಕೆ, ಸಾರಿ, ಬುಕ್ಕಲ್ಲಿ ರಾಂಗ್ ಮಾಡಿದ್ದಾರೆ, ನಾನು ಹಾಗೆ ಬರ್ಕೊಂಡಿದ್ದೆ 10.76. ಓಕೆ, ಈಗ ಅಲ್ಲಿ ಚೇಂಜ್ ಆಗುತ್ತೆ ಅಷ್ಟೇ. ಈಗ ನೋಡಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಬಿಫೋರ್ ಟ್ಯಾಕ್ಸ್ ಕಟ್ಟೋಕ್ಕಿಂತ ಮುಂಚೆ ಎಷ್ಟಿತ್ತು? ಅದು -1 ಮೈನಸ್ ಟ್ಯಾಕ್ಸ್ ಅಂತಿದೆ. ಸೊ ಕಾಸ್ಟ್ ಕಟ್ಟೋಕ್ಕಿಂತ ಮುಂಚೆ ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ದು? 10.76 ಬರ್ಕೊಳ್ಳಿ. ಕಾಸ್ಟ್ ಬಿಫೋರ್ ಟ್ಯಾಕ್ಸ್ ಕಟ್ಟೋಕ್ಕಿಂತ ಮುಂಚೆ 10.76 ಮೈನಸ್ ಇಲ್ಲಿ ಟ್ಯಾಕ್ಸ್ ಎಷ್ಟು? 50%. ಇಲ್ಲಿ 50% ಅಂತ ತೊಗೊಳ್ಳೋಣ ನಾವು. ಈಗ 10 ನಾವೇನು ಮಾಡ್ತೇವೆ? ಟ್ಯಾಕ್ಸ್ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೇವೆ? ನಮ್ಮ ಇನ್ಕಮ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇಲ್ಲಿ 10.76 ಏನಿದೆಯಲ್ಲ ಅದ್ರ ಮೇಲೆ 50%ನ ಕ್ಯಾಲ್ಕುಲೇಟ್ ಮಾಡಿ. 10.76 ಇಂಟು 50 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 5.38 ಬರುತ್ತೆ. ಓಕೆ, ಸೊ ಇಲ್ಲಿ 5.38. ಓಕೆ, ಸೊ ಅದನ್ನು ಏನಿದೆ 10.76 ಲೆಸ್ ಮಾಡಿ. ಫಾರ್ಮುಲಾ ಅಲ್ಲೇ ಇದೆ 10.76 ಇದಿದೆ ನೋಡಿ. ಓಕೆ, ಸೊ ಇಸ್ ಈಕ್ವಲ್ ಟು 10.76. ಬೇಕಂದರೆ ನಿಮ್ಮ ಇದಕ್ಕೋಸ್ಕರ ಇದನ್ನು ನೆಕ್ಸ್ಟ್ ಪೇಜಿಗೆ ನೆಕ್ಸ್ಟ್ ಲೈನಿಗೆ ಕಳಿಸ್ತೇನೆ. ಓಕೆ, ಸೊ ಇಲ್ಲಿ 10.76 ಮೈನಸ್ 50% ಆಫ್ ಟ್ಯಾಕ್ಸ್ ಅಂದರೆ ಎಷ್ಟು ಬರುತ್ತೆ? ಅದ್ರ ಮೇಲೆ 50% ಕ್ಯಾಲ್ಕುಲೇಟ್ ಮಾಡಿದ್ರೆ 5.38 ಬರುತ್ತೆ. ಈ 5.38 ಇದೆ, ಅದನ್ನು ಈಗ ಏನು ಫಾರ್ಮುಲಾ? 10.76 ಮೈನಸ್ 5.38 ಅದನ್ನು ಲೆಸ್ ಮಾಡಿ ಅಂತ ಇದೆ. ಸೊ ಎಷ್ಟಿದೆ? 10.76 ಮೈನಸ್ 5.38. ಓಕೆ, ಸೊ ಲೆಸ್ ಮಾಡಿದ್ರೆ ನಮಗೆ 5.38 ಬರುತ್ತೆ. ಸೊ ದ್ಯಾಟ್ ಈಸ್ ದ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಆಫ್ಟರ್ ಟ್ಯಾಕ್ಸ್ ಅಂತ. ಓಕೆ, ಸೊ ಇಲ್ಲಿ 50% ಲೆಸ್ ಮಾಡಬೇಕಾಗತ್ತೆ. ಲಾಸ್ಟ್ ಪ್ರಾಬ್ಲಮ್ಸಲ್ಲೆಲ್ಲ ನಮಗೆ ಇರಲಿಲ್ಲ, ನಾವು ಮಾಡಲಿಲ್ಲ. ಅಂದ್ರೇನು? ಕಾಸ್ಟ್ ಆಫ್ ಡೆಬಿಟ್ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾವು 50% ಅಂತ ಅಷ್ಟು ಮಾಡ್ಕೊಂಡ್ವಿ. ಬಟ್ ಆದರೆ ಇಲ್ಲಿ 10 ಪಾಯಿಂಟ್ ಏನಿದೆ ಅದ್ರ ಮೇಲೆ ನಾವು ಏನು ಈ 5.38 ಏನಿದೆ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಲೆಸ್ ಮಾಡಿಕೊಂಡ್ರೆ ನನಗೆ ಕಾಸ್ಟ್ ಆಫ್ ಡೆಬಿಟ್ ಕ್ಯಾಪಿಟಲ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಆಫ್ಟರ್ ಟ್ಯಾಕ್ಸ್ನ ನಾವು ಹೀಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಒನ್ ವೇ ಆಫ್ ಡೂಯಿಂಗ್ ಕಾಸ್ಟ್ ಆಫ್ ರಿಡೀಮಬಲ್ ಡಿಬೆಂಚರ್ ಏನು ಬಿಫೋರ್ ಟ್ಯಾಕ್ಸ್ ಮತ್ತು ಆಫ್ಟರ್ ಟ್ಯಾಕ್ಸ್ ಕೊಟ್ಟರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಓಕೆ, ಸೊ ದಾಟ್ಸ್ ಇಟ್ ಫಾರ್ ದ ಟುಡೇ ಕ್ಲಾಸ್. ಥ್ಯಾಂಕ್ ಯು.